ಹಾಯ್ ಎಲ್ಲ ವೀಕ್ಷಕರೇ, ಲಿಟ್ವಿಕ್ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಈ ರೀತಿಯ 2 ಎಳೆಯ ಸನ್ಮಾನದ ಮಣಿಹಾರ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ವಸ್ತು ಏನೇನು ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಏನೇನು ಬೇಕಂತ ನೋಡೋಣ. ಮುತ್ತಿನ ಹಾರ ಹಾಕೋದಕ್ಕೆ ಮುತ್ತಿನ ಮಣಿ, ಪಾಂಪಾಮ್, ಮೀಡಿಯಂ ಸೈಜ್ ಬಾಲು, ಸಣ್ಣ ಬಾಲು, ರಿಂಗು, ಗೋಲ್ಡ್ ಬೀಡು, ಪ್ಲೇಟು, ತಂತಿ ಪೈಪು, ಗಮ್ಮು, ಲೇಸು, ಸೂಜಿ ದಾರ. 2 ಎಳೆ ದಾರ ತಗೊಂಡು ಒಂದು ಬೀಡನ್ನು ಹಾಕೊಂಡು ಹೀಗೆ 4 ದಾರನ ಸೂಜಿಗೆ ಏರಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪಾಂಪಾಮು, ಒಂದು ರಿಂಗು, ಸಣ್ಣ ಬಾಲು, ಮತ್ತೆ ಒಂದು ರಿಂಗು, ಒಂದು ಪ್ಲೇಟು, ಒಂದು ಮೀಡಿಯಂ ಸೈಜ್ ಬಾಲು, ಮತ್ತೆ ಒಂದು ಪ್ಲೇಟು, ಒಂದು ರಿಂಗು, ಒಂದು ಸಣ್ಣ ಬಾಲು, ಒಂದು ರಿಂಗು. ಈಗ ಸೂಜಿಯಿಂದ ದಾರ ತೆಗೆದ್ಬಿಡಿ. ಈಗ 2 ಭಾಗ ಮಾಡ್ಕೊಳ್ಳಿ. 2 ಭಾಗದಲ್ಲಿ ಮತ್ತೆ ಒಂದು ದಾರ ತಗೊಂಡು ಇದಕ್ಕೆ ಒಂದು ಸೂಜಿನ ಹಾಕೋಬೇಕು. ಈಗ 4 ಗೋಲ್ಡ್ ಬೀಡು. ಈಗ ಮುತ್ತಿನ ಮಣಿ, ಒಂದು ಗೋಲ್ಡು, ಮತ್ತೆ ಒಂದು ಮುತ್ತಿನ ಮಣಿ, ಒಂದು ಗೋಲ್ಡು. ಅದೇ ರೀತಿ 9 ಮುತ್ತಿನ ಬೀಡ್ ಬರಬೇಕು. ಮುತ್ತಿನ ಬೀಡ್ ಆದಮೇಲೆ 4 ಗೋಲ್ಡ್ ಬೀಡು, ಮತ್ತೆ ಒಂದು ರಿಂಗು, ಒಂದು ಬಾಲು, ಸಣ್ಣ ಸೈಜ್ ಬಾಲು, ಒಂದು ರಿಂಗು, ಒಂದು ಪ್ಲೇಟು, ಒಂದು ಮೀಡಿಯಂ ಸೈಜ್ ಬಾಲು, ಮತ್ತೆ ಒಂದು ಪ್ಲೇಟು. ಈ ರೀತಿ ಆದಮೇಲೆ 4 ಗೋಲ್ಡ್ ಬೀಡು, ಮತ್ತೆ 9 ಬೀಡು ಮುತ್ತಿನ ಬೀಡು ಬರಬೇಕು. ಒಂದು ಗೋಲ್ಡು, ಒಂದು ಮುತ್ತಿನ ಬೀಡು. ಅದೇ ರೀತಿ 9 ಬೀಡನ್ನು ಹಾಕ್ಕೊಳ್ಳಿ. 9 ಬೀಡಾದಮೇಲೆ 4 ಗೋಲ್ಡ್ ಬೀಡು, ಮತ್ತೆ ಸಣ್ಣ ಬಾಲ್, ಒಂದು ರಿಂಗು, ಒಂದು ಪ್ಲೇಟು, ಮೀಡಿಯಂ ಸೈಜ್ ಬಾಲು, ಮತ್ತೆ ಒಂದು ಪ್ಲೇಟು, ಒಂದು ರಿಂಗು, ಒಂದು ಸಣ್ಣ ಬಾಲು. ಇದು ಹಾಕಿದ್ಮೇಲೆ ಇಲ್ಲಿ ರಿಂಗ್ ಹಾಕಂಗಿಲ್ಲ, ಇದಿಷ್ಟೇ. ಇದು ತೆಗೆದು ಬಿಡಬೇಕು ದಾರನ. ಮತ್ತೆ ಇನ್ನೊಂದು ದಾರ ಇರುತ್ತಲ್ವಾ, ಅದಕ್ಕೆ ಸೂಜಿಯನ್ನು ಹಾಕ್ಕೊಂಡು 4 ಗೋಲ್ಡ್ ಬೀಡ್ ಹಾಕೊಳ್ಳಿ. ಮತ್ತೆ 9 ಮುತ್ತಿನ ಬೀಡ್ ಬರಬೇಕು. ಒಂದು ಗೋಲ್ಡು, ಒಂದು ಮುತ್ತಿನ ಬೀಡು. ಅದೇ ರೀತಿ 9 ಮುತ್ತಿನ ಬೀಡು ಇರಬೇಕು. ಮುತ್ತಿನ ಬೀಡ್ ಆದಮೇಲೆ 4 ಗೋಲ್ಡ್ ಬೀಡ್ ಹಾಕೊಳ್ಳಿ. ಗೋಲ್ಡ್ ಬೀಡ್ ಹಾಕೊಂಡು ಹೀಗೆ ಕೆಳಗೆ ರಿಂಗ್ ಇರುತ್ತಲ್ವಾ, ರಿಂಗ್ ಕೆಳಗಿಂದ ಸೂಜಿನ ಏರಿಸ್ತಾ ಹೋಗ್ಬೇಕು. ಈ ರೀತಿ ಏರಿಸಿದ್ಮೇಲೆ ಮತ್ತೆ 4 ಗೋಲ್ಡ್ ಬೀಡು, 9 ಮುತ್ತಿನ ಬೀಡ್ ಬರಂಗೆ ಹಾಕೋಬೇಕು. ಒಂದು ಗೋಲ್ಡ್ ಬೀಡು, ಒಂದು ಮುತ್ತಿನ ಬೀಡು. ಅದೇ ರೀತಿ 9 ಬೀಡು ಹಾಕೋಬೇಕು. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಈಗ ಮತ್ತೆ ಇಲ್ಲಿ ಹೋಲ್ ಇರುತ್ತಲ್ವಾ, ಈ ಹೋಲ್ ಕೆಳಗಿಂದನೇ
ಏರಿಸ್ಬೇಕು. ನೋಡಿ, ಎರಡು ಎಳೆಯ ಸನ್ಮಾನದ ಹಾರ ಒಂದು ಸೈಡು ರೆಡಿಯಾಗಿದೆ. ಇನ್ನೊಂದು ಸೈಡು ಇಲ್ಲಿ ಹೇಗೆ ಹಾಕಿರ್ತೀವೋ ಅದೇ ರೀತಿನೇ ಈ ಸೈಡು ಹಾಕೊಬೇಕಾಗತ್ತೆ. ನೋಡಿ, ಎರಡು ಕಡೆ ಸನ್ಮಾನದ ಹಾರ ಮಣಿ ಏರ್ಸಾಗಿದೆ. ಈಗ ಪೈಪು ತಂತಿ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. ತಂತಿನ ಈ ಸೈಡು ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡಿ ಈ ಹೋಲ್ ಇರುತ್ತಲ್ವಾ, ಈ ಹೋಲ್ ಒಳಗಿಂದ ಈ ರೀತಿ ಹಾಕಿ, ಈ ರೀತಿ ಹಾಕಿದ್ಮೇಲೆ ಇದನ್ನ ಈ ರೀತಿ ಪುಷ್ ಮಾಡಿದ್ರೆ ಸಾಕು, ತಂತಿ ಹೊರಗಡೆ ಬರುತ್ತೆ. ಈ ರೀತಿ ಫೋಲ್ಡಿಂಗ್ ಮಾಡಿ ಬಿಟ್ಬಿಡಿ. ಈ ಸೈಡ್ನು ಫೋಲ್ಡಿಂಗ್ ಮಾಡಿಬಿಟ್ಬಿಡಿ. ಈಗ ಪೈಪ್ನ ಈ ರೀತಿ ಕಾಲಲ್ಲಿ ಇಟ್ಕೊಂಡು ಈ ರೀತಿ ತಂತಿನ ಸೆರ್ಗಂಟು ಹಾಕೊಬೇಕಾಗುತ್ತೆ. ದಾರ ಹಿಂಗೆ ಟೈಟಾಗಿ ಕಟ್ಬಿಡಿ ದಾರನ. ಈ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಇದನ್ನ ಕಟ್ ಮಾಡಿ ತೆಗೆದ್ಬಿಡಿ. ಈಗ ಇದನ್ನ ಫೋಲ್ಡಿಂಗ್ ಮಾಡಿ ಇದ್ರ ಒಳಗೆ ಈ ರೀತಿ ಎಳೆದ್ಬಿಟ್ರೆ ಸಾಕು. ಈ ರೀತಿ ಬಾಲ್ ಹೋಗಿ ಪೈಪ್ ಒಳಗೆ ಈ ರೀತಿ ಕುತ್ಕೊಬಿಡುತ್ತೆ. ಮತ್ತೆ ಈ ಸೈಡು ಅಷ್ಟೇ ದಾರನ ಕಟ್ಕೋಬೇಕಾಗತ್ತೆ. ಈ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡಿ. ಮತ್ತೆ ಈ ಫೋಲ್ಡಿಂಗ್ ಮಾಡಿ ಇದ್ರೊಳಗೆ ಬಿಟ್ಬಿಡಿ. ನೋಡಿ, ಈ ರೀತಿ ಹೋಗಿ ಕುತ್ಕೊಬಿಡುತ್ತೆ. ಈಗ ಈ ಲೇಸ್ನ ಈ ಪೈಪಿಗೆ ಹೇಗೆ ಸುತ್ತದಂತ ಹೇಳ್ಕೊಡ್ತೀನಿ. ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಬಿಡಿ ಈ ಎಡ್ಜಿಗೆ. ಈ ರೀತಿ ಪೇಸ್ಟ್ ಮಾಡಿ ಈ ಲೇಸ್ ಇರುತ್ತಲ್ವಾ, ಈ ಲೇಸ್ನ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಸುತ್ತುತ್ತಾ ಹೋಗ್ಬೇಕು. ಸ್ವಲ್ಪ ಕ್ರಾಸ್ ಆಗಿ ಸುತ್ತಿದ್ರೆ ಈ ರೀತಿ ಕ್ರಾಸಲ್ಲೇ ಸುತ್ತಬೇಕು ಇದನ್ನ. ಈ ರೀತಿ ಸುತ್ತಿದ್ಮೇಲೆ ಎಡ್ಜಿಗೆ ಮತ್ತೆ ಗಮ್ ಪೇಸ್ಟ್ ಮಾಡಿ ಈ ರೀತಿ ಅಂಟಿಸ್ಬೇಕು. ನೋಡಿ, ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸನ್ಮಾನದ ಹಾರ ರೆಡಿಯಾಗಿದೆ ನೋಡ್ರಿ. ಈಗ ನೋಡಿ, ಸನ್ಮಾನದ ಮಣಿ ಹಾರ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.